ನಮಸ್ಕಾರ ವೀಕ್ಷಕರೇ, ರಶ್ಮಿ ಕಿಚನ್ ಟಿವಿಗೆ ಸ್ವಾಗತ. ಇವತ್ತು ಡ್ರೈ ಫ್ರೂಟ್ಸನ್ನು ಬಳಸಿ ಹಾಲಿಲ್ಲದೆ ತೆಂಗಿನಕಾಯಿಯಿಂದ ಮಿಲ್ಕ್ ಶೇಕ್ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಇಲ್ಲಿ ಒಂದು ಫ್ರೆಶ್ ಆಗಿರೋ ತೆಂಗಿನಕಾಯಲ್ಲಿ ಅರ್ಧ ಭಾಗನ ಮಾತ್ರ ತೊಗೊಂಡಿದ್ದೀನಿ. ತೆಂಗಿನಕಾಯಿನ ಈ ರೀತಿ ಸಣ್ಣ ಸಣ್ಣದಾಗಿ ತುರಿಬೇಕು. ನೀವು ಬೇಕಿದ್ರೆ ಸಣ್ಣ ಸಣ್ಣ ಪೀಸಸ್ಗಳಾಗಿ ಮಾಡಿಬಿಟ್ಟು ಸಹ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೊಳ್ಬೋದು. ಈ ರೀತಿ ತುರಿದ್ಬಿಟ್ಟು ಹಾಕೋದ್ರಿಂದ ಮೇಲ್ಗಡೆ ಕಪ್ಪು ಸಿಪ್ಪೆ ಬರೋದಿಲ್ಲ. ಹಾಗೆ ತೆಂಗಿನಕಾಯಿಯಿಂದ ಹಾಲನ್ನು ಚೆನ್ನಾಗಿ ತೆಗಿಬೋದು. ನೋಡಿ, ತುರಿದಿರೋ ತೆಂಗಿನಕಾಯಲ್ಲಿ 1 ಕಪ್ನಷ್ಟಾಗಿದೆ. ಹಾಗೆ ತೆಂಗಿನ ನೀರನ್ನು ಸಹ ಹಾಕ್ತಾ ಇದ್ದೀನಿ. ಇದನ್ನು ಒಂದ್ಸಲ ಗ್ರೈಂಡ್ ಮಾಡಬೇಕು. ತೆಂಗಿನ ತುರಿನ ಫೈನಾಗಿ ಮಿಕ್ಸಿಯಲ್ಲಿ ರುಬ್ಬಿದ ನಂತರ ಹಾಲಿನ ಅಂಶ ಬಂದಿರುತ್ತೆ. ಇದನ್ನು ಒಂದ್ಸಲ ಜಲ್ಡಿಯಲ್ಲಿ ಸೋಸಬೇಕು. ತೆಂಗಿನ ಹಾಲನ್ನ ತೆಗೆದಾದ ನಂತರ ಉಳಿದಿರೋ ತೆಂಗಿನ ತುರಿನ ಮತ್ತೊಂದು ಸಲ ಮಿಕ್ಸಿಗೆ ಹಾಕಿ ಇನ್ನೊಂದು ಸ್ವಲ್ಪ ನೀರನ್ನು ಸೇರಿಸಿ ಒಂದ್ಸಲ ರುಬ್ಬಬೇಕು. ಮತ್ತು ಜಲ್ಡಿಯಲ್ಲಿ ಸೋಸಬೇಕಾಗತ್ತೆ. ಈ ಪ್ರೋಸೆಸ್ನ ಒಂದು 2ರಿಂದ 3 ಸಲ ಕಂಟಿನ್ಯೂ ಮಾಡಬೇಕು. ಈ ರೀತಿ 2ರಿಂದ 3 ಸಲ ತೆಂಗಿನ ತುರಿಯಿಂದ ಹಾಲನ್ನ ತೆಗೆದಾದ ನಂತರ ಉಳಿದಿರೋ ತೆಂಗಿನ ತುರಿನ ಕಸಕ್ಕೆ ಹಾಕೋದು ಬೇಡ. ಅದನ್ನು ಒಂದು ಪ್ಲೇಟ್ಗೆ ಎತ್ತಾಕ್ಬಿಟ್ಟು ಚೆನ್ನಾಗಿ ತೆಳುವಾಗಿ ಹರಡ್ಬಿಟ್ಟು ಒಂದು ಕ್ಲೀನಾಗಿರೋ ತೆಳುವಾದ ಬಟ್ಟೆನ ಮುಚ್ಚಬೇಕಾಗತ್ತೆ. ಯಾಕಂದರೆ ಮೇಲ್ಗಡೆ ಯಾವುದೇ ರೀತಿ ಕಸ ಕೂಡಬಾರ್ದು ಅಂತ. ಅದನ್ನು 1 ದಿನ ಅಥವಾ 2 ದಿನ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಬೇಕು. ತೆಂಗಿನ ತುರಿ ಚೆನ್ನಾಗಿ ಒಣಗಿದ ನಂತರ ಅದು ಡೆಸಿಕೇಟೆಡ್ ಕೊಕೊನಟ್ ಆಗುತ್ತೆ. ಅದನ್ನು ನೀವು ಯಾವುದಾದ್ರೂ ಸ್ವೀಟ್ಸ್ ಮಾಡುವಾಗನಾದರೂ ಬಳಸ್ಬೋದು. ಈ ತೆಂಗಿನಕಾಯಿ ಮಿಲ್ಕ್ ಶೇಕನ್ನು ನೀವು ಹಾಗೇನಾದರೂ ಕುಡಿಬೋದು. ಇಲ್ಲ ಅಂದರೆ ನಮ್ಮ ದಕ್ಷಿಣ ಕರ್ನಾಟಕದ ಫೇಮಸ್ ಒತ್ತು ಶಾವಿಗೆ ಅಥವಾ ಸಮಯಾಲ್ ಅಥವಾ ಇಡಿಯಪ್ಪಂ ಅಂತೀವಲ್ಲ, ಅದ್ರ ಜೊತೆನಾದರೂ ಸೇವಿಸ್ಬೋದು. ಈ ತೆಂಗಿನ ಹಾಲಿನ ಬೆನಿಫಿಟ್ಸ್ ಹೇಳೋದಾದರೆ ಇದರಲ್ಲಿ ಹೆಚ್ಚಿನ ಪ್ರಮಾಣದ ವಿಟಮಿನ್ಸ್ ಮತ್ತು ಮಿನರಲ್ಸ್ ಇದೆ. ಮತ್ತು ಇದರಲ್ಲಿ ಹೆಲ್ದಿ ಫ್ಯಾಟ್ ಸಹ ಕೂಡ ಇರುತ್ತೆ. ಮತ್ತು ಇದು ಫೈಬರ್ ರಿಚ್ ಕೂಡ ಹೌದು. ಈಗ ಬೇಸಿಗೆ ಕಾಲಕ್ಕೆಲ್ಲ ಬಾಡಿ ಡಿಹೈಡ್ರೇಟ್ ಆಗಿಬಿಟ್ಟು ಹೊರಗಡೆಯಿಂದ ಎಕ್ಸ್ಟ್ರಾ ಆ್ಯಡೆಡ್ ಪ್ರಿಸರ್ವೇಟಿವ್ಸ್ ಇರುವ ಎಲೆಕ್ಟ್ರೋಲೈಟ್ ಜ್ಯೂಸನ್ನ ತಂದುಬಿಟ್ಟು ಕುಡಿತೀವಿ. ಅದ್ರ ಬದಲು ಈ ರೀತಿ ನ್ಯಾಚುರಲ್ ಎಲೆಕ್ಟ್ರೋಲೈಟ್ ಇರುವ ತೆಂಗಿನ ಹಾಲಿನ ಮಿಲ್ಕ್ ಶೇಕನ್ನು ಮಾಡಿ ಕುಡಿಯೋದು ತುಂಬಾ ಒಳ್ಳೆಯದು. ಕೆಲವೊಂದು ಸಲ ಹುಷಾರು ತಪ್ಪಿದಾಗ ಡೈರಿ ರಿಸ್ಟ್ರಿಕ್ಷನ್ಸ್ ಇರುತ್ತೆ. ಅಂದರೆ ಹಾಲನ್ನ ಸೇವಿಸಬೇಡಿ ಅಂತ ಹೇಳಿರ್ತಾರೆ. ಅಂಥ ಸಮಯದಲ್ಲಿ ಹಾಲಿನ ಬದಲು ಈ ತೆಂಗಿನ ಹಾಲನ್ನು ಬಳಸ್ಬೋದು. ಇನ್ನು ಕೆಲವರಿಗೆ ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಇರುತ್ತೆ. ಅಂದರೆ ಈ ಹಾಲಿನಲ್ಲಿರುವ ಲ್ಯಾಕ್ಟೋಸ್ ಪದಾರ್ಥದಿಂದ ಅಲರ್ಜಿ ಇರುತ್ತೆ. ಅಂಥವರು ಈ ತೆಂಗಿನ ಹಾಲನ್ನು ಬಳಸ್ಬೋದು. ಇವಾಗ ತೆಂಗಿನ ಹಾಲು ರೆಡಿ ಆಗಿದೆ. ಅದೇ ಮಿಕ್ಸಿ ಜಾರ್ಗೆ 2ರಿಂದ 3 ಸ್ಪೂನಷ್ಟು ಬೆಲ್ಲನ ಹಾಕ್ತಾ ಇದ್ದೀನಿ, ಪುಡಿ ಬೆಲ್ಲನ. 2 ಏಲಕ್ಕಿ ಸಿಪ್ಪೆನ ತೆಗೆದುಬಿಟ್ಟು ಹಾಕಿ ಸಿಪ್ಪೆನ ಚಾಪುಡಿಯಲ್ಲಿ ಹಾಕ್ಬೋದು. ನೆನೆಸಿಟ್ಟಿರೋ ಪಿಸ್ತಾ 4 ಪಿಸ್ತಾನ ಹಾಕ್ತಾ ಇದ್ದೀನಿ. ಎಲ್ಲ ಡ್ರೈ ಫ್ರೂಟ್ಸ್ನ 2ರಿಂದ 3 ಗಂಟೆಗಳ ಕಾಲ ನೆನೆ ಹಾಕಬೇಕು. ಒಣ ದ್ರಾಕ್ಷಿ 2 ರೀತಿಯ ಒಣ ದ್ರಾಕ್ಷಿನ ತೊಗೊಂಡಿದ್ದೀನಿ. ಹಾಗೆ ಗೋಡಂಬಿ, 1 ಉತ್ತುತ್ತಿ ಮತ್ತು 5ರಿಂದ 6 ಬಾದಾಮನ್ನ ಸಿಪ್ಪೆ ತೆಗೆದುಬಿಟ್ಟು ಹಾಕಿ ಇದನ್ನು ಈಗ ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಬೇಕು. ಈ ಡ್ರೈ ಫ್ರೂಟ್ಸು ಪೇಸ್ಟನ್ನು ಹಾಗೇನಾದರೂ ಡೈರೆಕ್ಟ್ ತೆಂಗಿನ ಹಾಲಿಗೆ ಹಾಕ್ಬೋದು. ಇಲ್ಲ ಅಂದರೆ ಈ ರೀತಿ ಸೋಸ್ಬಿಟ್ಟಾದರೂ ಹಾಕ್ಬೋದು. ಇವಾಗ ಈ ಡ್ರೈ ಫ್ರೂಟ್ಸ್ ಪೇಸ್ಟ್ ಮತ್ತು ತೆಂಗಿನ ಹಾಲಿನ ಮಿಶ್ರಣನ ಚೆನ್ನಾಗಿ ಬೆರಿಬೇಕು ಅಂದರೆ ಒಂದ್ಸಲ ಮಿಕ್ಸಿ ಜಾರ್ಗೆ ಈ ಹಾಲನ್ನು, ಈ ಮಿಲ್ಕ್ ಶೇಕನ್ನು ಹಾಕಿಬಿಟ್ಟು ಒಂದ್ಸಲ ಮಿಕ್ಸಿ ರನ್ ಮಾಡಿದರೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಹಾಗೆ ಮೇಲ್ಗಡೆ ಚೆನ್ನಾಗಿ ನೊರೆ ಬರುತ್ತೆ. ನೋಡಿ, ಇವಾಗ ನಮ್ಮ ತೆಂಗಿನ ಹಾಲಿನ ಮಿಲ್ಕ್ ಶೇಕ್ ರೆಡಿ ಆಗಿದೆ. ಇದನ್ನು ಗ್ಲಾಸಸ್ಗೆ ಹಾಕಿಬಿಟ್ಟು ಸರ್ವ್ ಮಾಡೋಣ. ಮೇಲ್ಗಡೆ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕಿ 1-2 ಐಸ್ ಕ್ಯೂಬ್ಸ್ನ ಹಾಕಿದರೆ ನಮ್ಮ ತೆಂಗಿನ ಹಾಲಿನ ಮಿಲ್ಕ್ ಶೇಕ್ ತುಂಬಾ ರುಚಿಯಾಗಿರುತ್ತೆ ಹಾಗೂ ಟೇಸ್ಟಿಯಾಗೂ ಇರುತ್ತೆ. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಾಮೆಂಟ್ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು.